ಅದು ಪ್ರಾಕೃತಿಕ ಸೌಂದರ್ಯ ಹೊತ್ತ ಕಾನನದ ನಟ್ಟ ನಡುವೆ ಇರುವ ಊರು. ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಿದ್ದ ಊರಲ್ಲಿ ಈಗ ಗಣಿಗಾರಿಕೆಯ ಸದ್ದು ಜನರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಏನು ಪ್ರಯೋಜನ ಇಲ್ಲದಂಗಾಗಿದೆ. ಜನರ ನೆಮ್ಮದಿಗೆ ಭಂಗ ತಂದ ಗಣಿಗಾರಿಕೆ. ದೂರು ಕೊಟ್ಟರೂ ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ದಟ್ಟ ಕಾನನ, ಅಡಿಕೆ ತೋಟ, ನೆಮ್ಮದಿಯ ಕೃಷಿ ಬದುಕು. ಆದರೆ ಈ ಗ್ರಾಮಕ್ಕೆ ಗಣಿಗಾರಿಕೆ ಶಾಪವಾಗಿ ಮಾರ್ಪಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತೆಂಕ ಕಜೇಕಾರು ಗ್ರಾಮದ 8 ಮನೆಯ ಗೋಳು ಯಾರು ಕೇಳದಂತಾಗಿದೆ. ಈ ಊರಲ್ಲಿ ಕಳೆದ 6 ತಿಂಗಳಿನಿಂದ ಆರಂಭವಾದ ಗಣಿಗಾರಿಕೆ ಕೆಲ ನಿಯಮ ಗಾಳಿಗೆ ತೂರಿದೆ. ಅಲ್ಲದೆ ಮನೆಗಳು, ಶಾಲೆ, ಆಸ್ಪತ್ರೆಯಿಂದ ಗಣಿಗಾರಿಕೆ ನಡೆಸುವಂತಹ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಇರಬೇಕು. ಆದರೆ ಅದ್ಯಾವುದೂ ಕೂಡ ಪಾಲನೆಯಾಗಿಲ್ಲ. ದಿನದಲ್ಲಿ ಕೆಲವು ಬಾರಿ ಸ್ಫೋಟಕ ಸಿಡಿಸಲಾಗುತ್ತದೆ. ಈ ವೇಳೆ ಹೊರಬರುವಂತಹ ಭಾರೀ ಸದ್ದು ನಿವಾಸಿಗಳಿಗೆ ನಡುಕವನ್ನು ಹುಟ್ಟಿಸಿದರೆ ವಾಸಿಸುವಂತಹ ನಿವಾಸಗಳಲ್ಲಿ ಬಿರುಕು ಮೂಡುತ್ತಾ ಇದೆ. ಅಲ್ಲದೆ ಧೂಳಿನ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಜನಗಳಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತುಂಟು. ಇಲ್ಲಿ ಮನೆಯೆಲ್ಲ ಮಕ್ಕಳು ಇರುವಾಗ ತುಂಬಾ ಕಷ್ಟ ಆಗ್ತುಂಟು. ಸೌಂಡ್ ತುಂಬಾ ಜೋರಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ. ಮಕ್ಕಳು ಎದ್ದೇಳುವ ಮುಂಚೆನೇ ಅವರು ಶುರು ಮಾಡ್ತಾರೆ. ಅದೀಗ ತುಂಬಾ ಮಕ್ಕಳಿಗೂ ತೊಂದರೆ ಆಗ್ತಾ ಉಂಟು. ಈಗ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು. ಅದನ್ನು ಯಾರು ನೋಡ್ಕೊಳ್ತಾರೆ? ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಆದ್ರೂ ಅವರು ಏನು ಸುದ್ದಿಯೇ ಇಲ್ಲ. ಬರ್ತೇನೆ ಅಂತ ಹೇಳ್ತಾರೆ, ಬರೋದಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮನ್ನು ಕೂರಿಸಿದ್ದಾರೆ, ಇವತ್ತು ಬಂದಿಲ್ಲ ಅವರು. ಗಣಿಗಾರಿಕೆ ಸಕ್ರಮ ಆದರೂ ಕೂಡ ಕೆಲ ನಿಯಮಗಳು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಇದೆ. ಈ ಬಗ್ಗೆ ಗಣಿ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ ಎನ್ನುವ ಆಕ್ರೋಶ ಈ ಊರಿನವರದ್ದಾಗಿದೆ. ಹೀಗಾಗಿ ಮುಂದಾದರೂ ಕೂಡ ಈ ನಿವಾಸಿಗಳ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಪ್ರಾಕೃತಿಕ ಸೌಂದರ್ಯ ಹೊತ್ತ ಕಾನನದ ನಟ್ಟ ನಡುವೆ ಇರುವ ಊರು. ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಿದ್ದ ಊರಲ್ಲಿ ಈಗ ಗಣಿಗಾರಿಕೆಯ ಸದ್ದು ಜನರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಏನು ಪ್ರಯೋಜನ ಇಲ್ಲದಂಗಾಗಿದೆ. ಜನರ ನೆಮ್ಮದಿಗೆ ಭಂಗ ತಂದ ಗಣಿಗಾರಿಕೆ. ದೂರು ಕೊಟ್ಟರೂ ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ದಟ್ಟ ಕಾನನ, ಅಡಿಕೆ ತೋಟ, ನೆಮ್ಮದಿಯ ಕೃಷಿ ಬದುಕು. ಆದರೆ ಈ ಗ್ರಾಮಕ್ಕೆ ಗಣಿಗಾರಿಕೆ ಶಾಪವಾಗಿ ಮಾರ್ಪಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತೆಂಕ ಕಜೇಕಾರು ಗ್ರಾಮದ 8 ಮನೆಯ ಗೋಳು ಯಾರು ಕೇಳದಂತಾಗಿದೆ. ಈ ಊರಲ್ಲಿ ಕಳೆದ 6 ತಿಂಗಳಿನಿಂದ ಆರಂಭವಾದ ಗಣಿಗಾರಿಕೆ ಕೆಲ ನಿಯಮ ಗಾಳಿಗೆ ತೂರಿದೆ. ಅಲ್ಲದೆ ಮನೆಗಳು, ಶಾಲೆ, ಆಸ್ಪತ್ರೆಯಿಂದ ಗಣಿಗಾರಿಕೆ ನಡೆಸುವಂತಹ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಇರಬೇಕು. ಆದರೆ ಅದ್ಯಾವುದೂ ಕೂಡ ಪಾಲನೆಯಾಗಿಲ್ಲ. ದಿನದಲ್ಲಿ ಕೆಲವು ಬಾರಿ ಸ್ಫೋಟಕ ಸಿಡಿಸಲಾಗುತ್ತದೆ. ಈ ವೇಳೆ ಹೊರಬರುವಂತಹ ಭಾರೀ ಸದ್ದು ನಿವಾಸಿಗಳಿಗೆ ನಡುಕವನ್ನು ಹುಟ್ಟಿಸಿದರೆ ವಾಸಿಸುವಂತಹ ನಿವಾಸಗಳಲ್ಲಿ ಬಿರುಕು ಮೂಡುತ್ತಾ ಇದೆ. ಅಲ್ಲದೆ ಧೂಳಿನ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಜನಗಳಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತುಂಟು. ಇಲ್ಲಿ ಮನೆಯೆಲ್ಲ ಮಕ್ಕಳು ಇರುವಾಗ ತುಂಬಾ ಕಷ್ಟ ಆಗ್ತುಂಟು. ಸೌಂಡ್ ತುಂಬಾ ಜೋರಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ. ಮಕ್ಕಳು ಎದ್ದೇಳುವ ಮುಂಚೆನೇ ಅವರು ಶುರು ಮಾಡ್ತಾರೆ. ಅದೀಗ ತುಂಬಾ ಮಕ್ಕಳಿಗೂ ತೊಂದರೆ ಆಗ್ತಾ ಉಂಟು. ಈಗ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು. ಅದನ್ನು ಯಾರು ನೋಡ್ಕೊಳ್ತಾರೆ? ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಆದ್ರೂ ಅವರು ಏನು ಸುದ್ದಿಯೇ ಇಲ್ಲ. ಬರ್ತೇನೆ ಅಂತ ಹೇಳ್ತಾರೆ, ಬರೋದಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮನ್ನು ಕೂರಿಸಿದ್ದಾರೆ, ಇವತ್ತು ಬಂದಿಲ್ಲ ಅವರು. ಗಣಿಗಾರಿಕೆ ಸಕ್ರಮ ಆದರೂ ಕೂಡ ಕೆಲ ನಿಯಮಗಳು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಇದೆ. ಈ ಬಗ್ಗೆ ಗಣಿ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ ಎನ್ನುವ ಆಕ್ರೋಶ ಈ ಊರಿನವರದ್ದಾಗಿದೆ. ಹೀಗಾಗಿ ಮುಂದಾದರೂ ಕೂಡ ಈ ನಿವಾಸಿಗಳ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ಅದು ಪ್ರಾಕೃತಿಕ ಸೌಂದರ್ಯ ಹೊತ್ತ ಕಾನನದ ನಟ್ಟ ನಡುವೆ ಇರುವ ಊರು. ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಿದ್ದ ಊರಲ್ಲಿ ಈಗ ಗಣಿಗಾರಿಕೆಯ ಸದ್ದು ಜನರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಏನು ಪ್ರಯೋಜನ ಇಲ್ಲದಂಗಾಗಿದೆ. ಜನರ ನೆಮ್ಮದಿಗೆ ಭಂಗ ತಂದ ಗಣಿಗಾರಿಕೆ. ದೂರು ಕೊಟ್ಟರು ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ದಟ್ಟ ಕಾನನ, ಅಡಿಕೆ ತೋಟ, ನೆಮ್ಮದಿಯ ಕೃಷಿ ಬದುಕು. ಆದರೆ ಈ ಗ್ರಾಮಕ್ಕೆ ಗಣಿಗಾರಿಕೆ ಶಾಪವಾಗಿ ಮಾರ್ಪಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತೆಂಕ ಕಜೇಕಾರು ಗ್ರಾಮದ 8 ಮನೆಯ ಗೋಳು ಯಾರು ಕೇಳದಂತಾಗಿದೆ. ಈ ಊರಲ್ಲಿ ಕಳೆದ 6 ತಿಂಗಳಿನಿಂದ ಆರಂಭವಾದ ಗಣಿಗಾರಿಕೆ ಕೆಲ ನಿಯಮ ಗಾಳಿಗೆ ತೂರಿದೆ. ಅಲ್ಲದೆ ಮನೆಗಳು, ಶಾಲೆ, ಆಸ್ಪತ್ರೆಯಿಂದ ಗಣಿಗಾರಿಕೆ ನಡೆಸುವಂತಹ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಇರಬೇಕು. ಆದರೆ ಅದ್ಯಾವುದೂ ಕೂಡ ಪಾಲನೆಯಾಗಿಲ್ಲ. ದಿನದಲ್ಲಿ ಕೆಲವು ಬಾರಿ ಸ್ಫೋಟಕ ಸಿಡಿಸಲಾಗುತ್ತದೆ. ಈ ವೇಳೆ ಹೊರಬರುವಂತಹ ಭಾರೀ ಸದ್ದು ನಿವಾಸಿಗಳಿಗೆ ನಡುಕವನ್ನು ಹುಟ್ಟಿಸಿದರೆ ವಾಸಿಸುವಂತಹ ನಿವಾಸಗಳಲ್ಲಿ ಬಿರುಕು ಮೂಡುತ್ತಾ ಇದೆ. ಅಲ್ಲದೆ ಧೂಳಿನ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಜನಗಳಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತುಂಟು. ಇಲ್ಲಿ ಮನೆಯೆಲ್ಲ ಮಕ್ಕಳು ಇರುವಾಗ ತುಂಬಾ ಕಷ್ಟ ಆಗ್ತುಂಟು. ಸೌಂಡ್ ತುಂಬಾ ಜೋರಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ. ಮಕ್ಕಳು ಎದ್ದೇಳುವ ಮುಂಚೆನೇ ಅವರು ಶುರು ಮಾಡ್ತಾರೆ. ಅದೀಗ ತುಂಬಾ ಮಕ್ಕಳಿಗೂ ತೊಂದರೆ ಆಗ್ತಾ ಉಂಟು. ಈಗ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು. ಅದನ್ನು ಯಾರು ನೋಡ್ಕೊಳ್ತಾರೆ? ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಆದ್ರೂ ಅವರು ಏನು ಸುದ್ದಿಯೇ ಇಲ್ಲ. ಬರ್ತೇನೆ ಅಂತ ಹೇಳ್ತಾರೆ, ಬರೋದಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮನ್ನು ಕೂರಿಸಿದ್ದಾರೆ, ಇವತ್ತು ಬಂದಿಲ್ಲ ಅವರು. ಗಣಿಗಾರಿಕೆ ಸಕ್ರಮ ಆದರೂ ಕೂಡ ಕೆಲ ನಿಯಮಗಳು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಇದೆ. ಈ ಬಗ್ಗೆ ಗಣಿ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ ಎನ್ನುವ ಆಕ್ರೋಶ ಈ ಊರಿನವರದ್ದಾಗಿದೆ. ಹೀಗಾಗಿ ಮುಂದಾದರೂ ಕೂಡ ಈ ನಿವಾಸಿಗಳ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಪ್ರಾಕೃತಿಕ ಸೌಂದರ್ಯ ಹೊತ್ತ ಕಾನನದ ನಟ್ಟ ನಡುವೆ ಇರುವ ಊರು. ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಿದ್ದ ಊರಲ್ಲಿ ಈಗ ಗಣಿಗಾರಿಕೆಯ ಸದ್ದು ಜನರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಏನು ಪ್ರಯೋಜನ ಇಲ್ಲದಂಗಾಗಿದೆ. ಜನರ ನೆಮ್ಮದಿಗೆ ಭಂಗ ತಂದ ಗಣಿಗಾರಿಕೆ. ದೂರು ಕೊಟ್ಟರು ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ದಟ್ಟ ಕಾನನ, ಅಡಿಕೆ ತೋಟ, ನೆಮ್ಮದಿಯ ಕೃಷಿ ಬದುಕು. ಆದರೆ ಈ ಗ್ರಾಮಕ್ಕೆ ಗಣಿಗಾರಿಕೆ ಶಾಪವಾಗಿ ಮಾರ್ಪಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ತೆಂಕ ಕಜೇಕಾರು ಗ್ರಾಮದ 8 ಮನೆಯ ಗೋಳು ಯಾರು ಕೇಳದಂತಾಗಿದೆ. ಈ ಊರಲ್ಲಿ ಕಳೆದ 6 ತಿಂಗಳಿನಿಂದ ಆರಂಭವಾದ ಗಣಿಗಾರಿಕೆ ಕೆಲ ನಿಯಮ ಗಾಳಿಗೆ ತೂರಿದೆ. ಅಲ್ಲದೆ ಮನೆಗಳು, ಶಾಲೆ, ಆಸ್ಪತ್ರೆಯಿಂದ ಗಣಿಗಾರಿಕೆ ನಡೆಸುವಂತಹ ಸ್ಥಳದಿಂದ 500 ಮೀಟರ್ ದೂರದಲ್ಲಿ ಇರಬೇಕು. ಆದರೆ ಅದ್ಯಾವುದೂ ಕೂಡ ಪಾಲನೆಯಾಗಿಲ್ಲ. ದಿನದಲ್ಲಿ ಕೆಲವು ಬಾರಿ ಸ್ಫೋಟಕ ಸಿಡಿಸಲಾಗುತ್ತದೆ. ಈ ವೇಳೆ ಹೊರಬರುವಂತಹ ಭಾರೀ ಸದ್ದು ನಿವಾಸಿಗಳಿಗೆ ನಡುಕವನ್ನು ಹುಟ್ಟಿಸಿದರೆ ವಾಸಿಸುವಂತಹ ನಿವಾಸಗಳಲ್ಲಿ ಬಿರುಕು ಮೂಡುತ್ತಾ ಇದೆ. ಅಲ್ಲದೆ ಧೂಳಿನ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಜನಗಳಿಗೆ ಓಡಾಡಲಿಕ್ಕೆ ತುಂಬಾ ಕಷ್ಟ ಆಗ್ತುಂಟು. ಇಲ್ಲಿ ಮನೆಯೆಲ್ಲ ಮಕ್ಕಳು ಇರುವಾಗ ತುಂಬಾ ಕಷ್ಟ ಆಗ್ತುಂಟು. ಸೌಂಡ್ ತುಂಬಾ ಜೋರಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ. ಮಕ್ಕಳು ಎದ್ದೇಳುವ ಮುಂಚೆನೇ ಅವರು ಶುರು ಮಾಡ್ತಾರೆ. ಅದೀಗ ತುಂಬಾ ಮಕ್ಕಳಿಗೂ ತೊಂದರೆ ಆಗ್ತಾ ಉಂಟು. ಈಗ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು. ಅದನ್ನು ಯಾರು ನೋಡ್ಕೊಳ್ತಾರೆ? ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಆದ್ರೂ ಅವರು ಏನು ಸುದ್ದಿಯೇ ಇಲ್ಲ. ಬರ್ತೇನೆ ಅಂತ ಹೇಳ್ತಾರೆ, ಬರೋದಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮನ್ನು ಕೂರಿಸಿದ್ದಾರೆ, ಇವತ್ತು ಬಂದಿಲ್ಲ ಅವರು. ಗಣಿಗಾರಿಕೆ ಸಕ್ರಮ ಆದರೂ ಕೂಡ ಕೆಲ ನಿಯಮಗಳು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಇದೆ. ಈ ಬಗ್ಗೆ ಗಣಿ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇಲ್ಲ ಎನ್ನುವ ಆಕ್ರೋಶ ಈ ಊರಿನವರದ್ದಾಗಿದೆ. ಹೀಗಾಗಿ ಮುಂದಾದರೂ ಕೂಡ ಈ ನಿವಾಸಿಗಳ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.